ಬಾಗಲಕೋಟೆಯಲ್ಲಿ ಕಾಂಗ್ರೆಸ್ನ ಉಮೇಶ್ ಮೇಟಿ ಅವರು ಗೆಲುವಿನ ನಗೆ ಬೀರಿದ್ದಾರೆ. 22,332 ಮತಗಳ ಅಂತರದಿಂದ ಉಮೇಶ್ ಮೇಟಿ ಅವರು ಗೆಲುವಿನ ಹಾರವನ್ನು ಹಾಕಿಕೊಂಡಿದ್ದಾರೆ. ಉಮೇಶ್ ಮೇಟಿ ಅವರಿಗೆ 98,919 ಮತಗಳು ಬಿದ್ದಿದ್ವು. ಬಿಜೆಪಿಯ ವೀರಣ್ಣ ಚರಂತಿಮಠ ಅವರಿಗೆ 76,587 ಮತಗಳು ಬಿದ್ದಿದ್ದಾವೆ. ಈ ಮೂಲಕ ಬಾಗಲಕೋಟೆ ಬೈ ಎಲೆಕ್ಷನ್ನಲ್ಲಿ ಫಾರ್ ದ ಫಸ್ಟ್ ಟೈಮ್ ಉಮೇಶ್ ಮೇಟಿ ಅವರು ಗೆಲುವಿನ ನಗೆಯನ್ನು ಮೀರಿದ್ದಾರೆ. HY ಮೇಟಿಯಿಂದ ತೆರವಾದಂತಹ ಕ್ಷೇತ್ರ ಇದು ಅಕಾಲಿಕ ನಿಧನದಿಂದ. ಈಗ ಉಮೇಶ್ ಮೇಟಿ ಅವರು HY ಮೇಟಿ ಅವರ ಕಿರಿಯ ಪುತ್ರ ಗೆಲುವಿನ ನಗೆಯನ್ನು ಬೀರಿರುವಂಥದ್ದು. ಮತ್ತೊಂದು ಕಡೆ ವೀರಣ್ಣ ಚರಂತಿಮಠ್ ಅನುಭವಿ ರಾಜಕಾರಣಿಯಾಗಿದ್ದರು. HY ಮೇಟಿ ಜೊತೆಗೆ ಸೆಣಸಾಡಿದಂತಹ ಅನುಭವ ಇತ್ತು. ಬೈ ಎಲೆಕ್ಷನ್ನಲ್ಲಿ ಕಮಾಲ್ ಮಾಡ್ತಾರೆ ಅನ್ನುವಂತಹ ಮಾತುಗಳೆಲ್ಲ ಕೇಳಿ ಬರ್ತಾ ಇತ್ತು. ಬಟ್ ಅನುಕಂಪದ ಅಲೆಯಲ್ಲಿ ಇಲ್ಲಿ ಕಾಂಗ್ರೆಸ್ ಗೆಲುವಿನ ನಗೆಯನ್ನು ಬೀರಿರೋದು ಸ್ಪಷ್ಟವಾಗಿ ಕಾಣಿಸ್ತಾ ಇದೆ. ಈಗಾಗಲೇ ಕಾರ್ಯಕರ್ತರ ನಡುವೆ ಸಂಭ್ರಮ ಸಡಗರ ಕೂಡ ಜೋರಾಗಿದೆ. 4 ಜನರ ನಡುವೆ ತೀವ್ರ ಪೈಪೋಟಿ ಇತ್ತು ಟಿಕೆಟ್ಗಾಗಿ. ಕೊನೆಗೆ HY ಮೇಟಿ ಅವರ ಕಿರಿಯ ಪುತ್ರ ಉಮೇಶ್ ಮೇಟಿ ಅವರಿಗೆ ಹೈಕಮಾಂಡ್ ಅಥವಾ ಕಾಂಗ್ರೆಸ್ನ ನಾಯಕರುಗಳು ಅವಕಾಶವನ್ನು ಕಲ್ಪಿಸಿಕೊಟ್ರು. ಯಾರು ನಿಧನರಾಗಿರ್ತಾರೋ ಅವರ ಕುಟುಂಬ ಸದಸ್ಯರಿಗೆ ಟಿಕೆಟನ್ನು ಕೊಡುವಂತಹದ್ದು ನಮ್ಮ ವಾಡಿಕೆ ಅನ್ನುವಂತಹ ಮಾತುಗಳನ್ನು ಕೂಡ ಆಡಿದರು. ಇಲ್ಲಿ ಕಾಂಗ್ರೆಸ್ ಗೆದ್ದೇ ಗೆಲ್ಲುತ್ತೆ ಅನ್ನುವಂತಹ ವಿಶ್ವಾಸವಿತ್ತು. ಬಟ್ ದಾವಣಗೆರೆ ದಕ್ಷಿಣ ವಿಧಾನಸಭಾ ಕ್ಷೇತ್ರದಲ್ಲಿ ಏನಾಗುತ್ತೆ ಅನ್ನುವಂತಹ ಕುತೂಹಲ ಸಸ್ಪೆನ್ಸ್ ಇತ್ತು. ಅಲ್ಲೂ ಕೂಡ ಈಗ ಕಾಂಗ್ರೆಸ್ ಗೆದ್ದಿದೆ. ನೀವು ಕೂಡ ದೃಶ್ಯವನ್ನು ಗಮನಿಸ್ತಾ ಇದ್ದೀರಿ. ದಾವಣಗೆರೆಯಲ್ಲಿ SS ಮಲ್ಲಿಕಾರ್ಜುನ್ ಅವರ ನಿವಾಸದ ನೇರ ದೃಶ್ಯಾವಳಿಗಳಿದು. ತಮ್ಮ ಮಗನ ಗೆಲುವಿನ ನಂತರ ಮಾಧ್ಯಮಗಳನ್ನು ಉದ್ದೇಶಿಸಿ ಸಚಿವರಾದಂತಹ SS ಮಲ್ಲಿಕಾರ್ಜುನ್ ಅವರು ಮಾತನಾಡ್ತಾ ಇದ್ದಾರೆ. ಮುಖದಲ್ಲೊಂದು ನಿರಾಳತೆ ಕಾಣಿಸ್ತಾ ಇದೆ. ತಲೆ ಮೇಲಿನ ಅತಿ ದೊಡ್ಡ ಭಾರವನ್ನು ಇಳಿಸಿದಂತಾಗಿದೆ. ಮಗನಿಗೆ ಟಿಕೆಟ್ ಕೊಡಿಸಿಕೊಳ್ಳುವಲ್ಲಿ, ಗೆಲ್ಲಿಸಿಕೊಂಡು ಬರುವಲ್ಲಿ ದೊಡ್ಡ ಮಟ್ಟದ ಶ್ರಮವನ್ನು SS ಮಲ್ಲಿಕಾರ್ಜುನ್ ಅವರು ಹಾಕ್ಕೊಂಡಿದ್ರು. ತಾತನ ಕ್ಷೇತ್ರವನ್ನು ಉಳಿಸಿಕೊಳ್ಳುವಲ್ಲಿ ಸಮರ್ಥ. ಏನು ನಮ್ಮ ಎಲ್ಲರ ಒಂದು ಮನಸ್ಸಿದ್ದು ಎಲ್ಲರ ಒಂದು ಆಶೀರ್ವಾದದಿಂದ ಇವತ್ತು ಕಾಂಗ್ರೆಸ್ ಪಕ್ಷದ ಅಭ್ಯರ್ಥಿಯಾಗಿ ಅವರು ಕರೆಸಿ ಗೆಲುವನ್ನು ಸಾಧಿಸಿದ್ದಾರೆ. ನಾನು ನಮ್ಮ ದಾವಣಗೆರೆ ಜನತೆ ನಮ್ಮ ತಂದೆಯವರ ಮೇಲೆ ಇಟ್ಟಂತ ವಿಶ್ವಾಸ, ಅವರ ಮೇಲೆ ಇಟ್ಟಂತ ನಮ್ಮ ಪ್ರೀತಿ, ಅದನ್ನು ಅವರ ಮೊಮ್ಮಗನ ಮೇಲೆ ಇವತ್ತು ಮತದ ರೂಪದಲ್ಲಿ ಅವರಿಗೆ ಹಾಕಿ ಗೆಲುವನ್ನ ಕೊಟ್ಟಿದ್ದಾರೆ. ನಾನು ದಕ್ಷಿಣ ಭಾಗದ ಮತ್ತು ದಾವಣಗೆರೆ ಉತ್ತರ ಭಾಗದ ಎಲ್ಲ ನಮ್ಮ ಮತದಾರ ಬಂಧುಗಳಿಗೆ ಅಭಿನಂದನೆಗಳನ್ನು ಸಲ್ಲಿಸ್ತೇನೆ. ಏನೇ ಒಂದು ಗೆಲುವಿನ ಹಂತರದ ಬಗ್ಗೆ ಅಲ್ಲ, ಒಂದು ಓಟ್ನ ಗೆದ್ರು ಗೆದ್ದಂಗೆ. ಇದು SS ಮಲ್ಲಿಕಾರ್ಜುನ್ ಅವರ ಮಾತು. ಶಾಮನೂರು ಶಿವಶಂಕರಪ್ಪ ಅವರ ನಿಧನದ ಬಳಿಕ ತೆರವಾದಂತಹ ಕ್ಷೇತ್ರಕ್ಕೆ ಬೈ ಎಲೆಕ್ಷನ್ ನಡೆದಿತ್ತು. ಮುಸ್ಲಿಮರಿಗೆ ಟಿಕೆಟ್ ಕೊಡಬೇಕು ಅಂಥೇಳಿ ದೊಡ್ಡ ಮಟ್ಟದ ಪೈಪೋಟಿಗಳು ಎಲ್ಲವೂ ಆಗಿತ್ತು. ತದನಂತರ SS ಮಲ್ಲಿಕಾರ್ಜುನ್ ಅವರು, ಪ್ರಭಾ ಮಲ್ಲಿಕಾರ್ಜುನ್ ಅವರು ಅಖಾಡಕ್ಕಿಳಿದು ಸಮರ್ಥ ಶಾಮನೂರಿಗೆ ಟಿಕೆಟನ್ನು ತೆಗೆದುಕೊಂಡು ಬರುವಲ್ಲಿ ಸಕ್ಸಸ್ ಆಗಿದ್ರು. ಟಿಕೆಟ್ ಸಿಕ್ಕರೂ ಕೂಡ ಗೆಲುವು ಅಷ್ಟು ಸುಲಭದ್ದಾಗಿರಲಿಲ್ಲ ಅನ್ನೋದು ಎಲ್ಲರಿಗೂ ಗೊತ್ತಿತ್ತು. ಕಾರಣ, ಹಲವು ವರ್ಷಗಳಿಂದ ಕಾಂಗ್ರೆಸ್ ಜೊತೆಗೆ ನಿಂತಹ ಮುಸ್ಲಿಮರು ಈ ಬಾರಿ ಯಾವುದೇ ಕಾರಣಕ್ಕೂ ಓಟ್ ಹಾಕಲ್ಲ ಅಂಥೇಳಿ ನಿರ್ಧರಿಸಿದ್ರು. ಜೊತೆಗೆ SDPI ಸ್ಪರ್ಧೆ ಕೂಡ ಕಾಂಗ್ರೆಸ್ಗೆ ಹೊಡೆತ ಕೊಡಬಹುದು ಅನ್ನುವಂತಹ ಲೆಕ್ಕಾಚಾರ ಇತ್ತು. ಆ ಎಲ್ಲ ಸವಾಲುಗಳನ್ನು ಮೆಟ್ಟಿ ನಿಂತು ಈಗ ತಮ್ಮ ಮಗನನ್ನ ಗೆಲ್ಲಿಸಿಕೊಂಡು ಬರುವಲ್ಲಿ SS ಮಲ್ಲಿಕಾರ್ಜುನ್ ಅವರು ಸಕ್ಸಸ್ ಆಗಿದ್ದಾರೆ.